ಕೆಲವು ಚಿತ್ರಗಳು ಹೀರೋಗಳಿಂದ ನೋಡಬೇಕು ಅನಿಸುತ್ತೆ, ಇನ್ನು ಕೆಲವು ಚಿತ್ರಗಳು ಡೈರೆಕ್ಟರ್ಗೋಸ್ಕರ ನೋಡಬೇಕು ಅನಿಸುತ್ತೆ, ಮತ್ತು ಕೆಲವು ಫಿಲಮ್ಸ್ ಪ್ರೊಡ್ಯೂಸರ್ ನೇಮ್ ಅಥವಾ ಪ್ರೊಡಕ್ಷನ್ ನೇಮಿಂದ ಗಮನ ಸೆಳೆಯುತ್ತೆ. ಅಂಥದ್ರಲ್ಲಿ ಒಂದು ಸಂಸ್ಥೆ ಡಾಲಿ ಪಿಕ್ಚರ್ಸ್ ಅಥವಾ ಪ್ರೊಡ್ಯೂಸರ್ ಡಾಲಿ ಧನಂಜಯ್. ಈ ಹಿಂದೆ ಇವ್ರು ಪ್ರೊಡ್ಯೂಸ್ ಮಾಡಿದ ಬಡವ ರಾಸ್ಕಲ್, ಇಕ್ಕಟ್ ಮತ್ತು ಟಗರು ಪಲ್ಯ ಆಡಿಯನ್ಸ್ನ ಎಂಟರ್ಟೈನ್ ಮಾಡೋದ್ರಲ್ಲಿ ಗೆದ್ದಿತ್ತು. ಜೊತೆಗೆ ಡಾಲಿ ಪಿಕ್ಚರ್ಸ್ ಅಂತ ಒಂದು ಟ್ರಸ್ಟಬಲ್ ಪ್ರೊಡಕ್ಷನ್ ಹೌಸ್ ಅಂತ ಖ್ಯಾತಿ ಗಳಿಸ್ತು. ಸೊ ಅಂಥದ್ದೇ ಸಂಸ್ಥೆಯಿಂದ ಬಂದ ಚಿತ್ರ ವಿದ್ಯಾಪತಿ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು MRP ಔಟ್ಲೆಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡಿದ ಚಿತ್ರ ನಾಗಭೂಷಣ್ ಮತ್ತು ಮಲೈಕಾ ನಟಿಸಿರುವ ಇಕ್ಕಟ್ ಫೇಮ್ನ ಈಶಮ್ ಮತ್ತು ಹಸೀನ್ ಡೈರೆಕ್ಟ್ ಮಾಡಿರೋ ವಿದ್ಯಾಪತಿ. ನಾವು ನೋಡಿದ ಥಿಯೇಟ್ರು ವೀರೇಶ್. ಆಡಿಯನ್ಸ್ ಎಷ್ಟು ಜನ ಇದ್ದರು ಅಂತ ಕೇಳಿದ್ರೆ ಕೇಳಲೇಬೇಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನು ಅಂದರೆ, ವಿದ್ಯಾ ಅಲಿಯಾಸ್ ಮಲೈಕಾ ಫಿಲಮ್ ಸ್ಟಾರ್ ಆಗಿರ್ತಾರೆ ಮತ್ತು ಅವ್ರ ಮ್ಯಾನೇಜರ್ ಕಮ್ ಹಸ್ಬೆಂಡ್ ಸಿದ್ದು ಅಂದರೆ ನಾಗಭೂಷಣ್. ಸೊ ಈ ಫಿಲಮ್ ಸ್ಟಾರ್ ವಿದ್ಯಾ ಮತ್ತು ಸಿದ್ದು ಅವ್ರ ದಾಂಪತ್ಯ ಮತ್ತು ಅವ್ರ ಸ್ಟಾರ್ಡಮ್ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಒಂದು ಘಟನೆ ನಡೆಯುತ್ತೆ. ಆ ಇನ್ಸಿಡೆಂಟಿಂದ ಇಬ್ಬರು ಬೇರೆ ಬೇರೆ ಆಗ್ತಾರೆ. ಅವ್ರು ಯಾಕೆ ಬೇರೆ ಬೇರೆ ಆದರು, ಆ ಇನ್ಸಿಡೆಂಟ್ ಏನು ಅಂತ ಮತ್ತು ಧನಂಜಯ ಯಾಕೆ ಬರ್ತಾರೆ ಅಂತ ತಿಳ್ಕೊಬೇಕು ಅಂದರೆ ನೀವು ಫಿಲಮ್ ನೋಡಿನೇ ತಿಳ್ಕೊಬೇಕು. ಸೊ ಈ ಚಿತ್ರದ ಪಾಸಿಟಿವ್ ಏನು ಅಂತ ತಿಳ್ಕೊಳ್ಳೋ ಮುಂಚೆ ನೆಗೆಟಿವ್ಸ್ ಕಡೆ ಸ್ವಲ್ಪ ಗಮನ ಕೊಡ್ಕೊಂಬರೋಣ. ಫಸ್ಟ್, ಈ ಚಿತ್ರದ ಕತೆ ತುಂಬ ಔಟ್ಡೇಟೆಡ್ ಅನ್ನಿಸ್ತು. ಈವನ್ ಆಡಿಯನ್ಸ್ ಮುಂದೆ ಹೀಗೆ ಆಗುತ್ತೆ ಅಂತ ಸಹ ಗೆಸ್ ಮಾಡ್ಬೋದು. 2 ಅವರ್ 4 ನಿಮಿಷ ಇರೋ ಪಿಕ್ಚರ್ ಫಾಸ್ಟ್ ಇರುತ್ತೆ ಅಂತ ಹೋದರೆ ಸಖತ್ ಸ್ಲೋ ಆಗಿ ಮೂವ್ ಆಯಿತು. ಸೆಕೆಂಡ್ ಹಾಫ್ ಸ್ವಲ್ಪ ಓಕೇಶ್ ಅನ್ಬೋದು. ಅಷ್ಟು ವೀಕ್ ಆಗಿತ್ತು ಸ್ಕ್ರೀನ್ ಪ್ಲೇ ಆ್ಯಂಡ್ ಎಡಿಟಿಂಗ್ ಸಹ. ಈವನ್ ಸಾಂಗ್ಸ್ ಕೂಡ ಯಾವುದು ಕ್ಯಾಚಿ ಆಗಿಲ್ಲ. ನಾರ್ಮಲಿ ನಾಗಭೂಷಣ್ ಇದ್ದಾರೆ ಅಂದರೆ ಅಲ್ಲಿ ಕಾಮಿಡಿಗೆ ಏನು ಕೊರತೆ ಇರಲ್ಲ, ಬಟ್ ಇಲ್ಲಿ ಅದೇ ಮೇನ್ ಮಿಸ್ಸಿಂಗ್. ನೆಕ್ಸ್ಟ್, ನಾಗಭೂಷಣ್ಗೆ KGF ಫೇಮ್ನ ಗರುಡ ಅವ್ರ ವಿಲ್ಲನ್ ಅನ್ನೋದು ಒನ್ ಆಫ್ ದ ಬ್ಯಾಡ್ ಚಾಯ್ಸ್ ಅನ್ನಿಸ್ತು. ಸಿನಿಮ್ಯಾಟಿಕ್ ಲಿಬರ್ಟಿಲಿ ಇಂಪಾಸಿಬಲ್ನ ಪಾಸಿಬಲ್ ಮಾಡ್ಬೋದು, ಬಟ್ ಅದು ನಂಬೋ ಥರ ಇರಬೇಕು. ಸೊ ಇಷ್ಟೆಲ್ಲ ನೆಗೆಟಿವ್ಸ್ ಹೇಳಿದ್ಮೇಲೆ ಪಾಸಿಟಿವ್ ಎಷ್ಟಿದೆ ಅಂತ ನೀವೇ ತಿಳ್ಕೊಳ್ಳಿ. ಸೊ ನಮ್ಮ ರೇಟಿಂಗ್ ಈ ಚಿತ್ರಕ್ಕೆ 2.5 ಔಟ್ ಆಫ್ 5. ಧನ್ಯವಾದಗಳು.